ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಾವು ಶೇರ್ ಮಾಡ್ತಾ ಇದ್ವಿ. ಸೊ ನೀವು ಕೂಡ ಈ ಒಂದು ಸ್ವೀಟನ್ನು ಖಂಡಿತವಾಗ್ಲೂ ತಿಂದಿರ್ತೀರ. ಚಿಕ್ಕವರಿದ್ದಾಗ ಬಾಲ್ಯದಲ್ಲಿ ತಿಂದಂತಹ ರುಚಿಯಾದ ಒಂದು ಸ್ವೀಟನ್ನು ಒಮ್ಮೆ ಹೀಗೆ ತಯಾರಿಸಿ ತಿಂದರೆ ಮತ್ತೆ ಇದರ ರುಚಿನ ನೀವು ಮರೆಯೋದಿಲ್ಲ. ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ಸ್ವೀಟ್ ಇದು. ಸೊ ಖಂಡಿತವಾಗ್ಲೂ ಈ ಒಂದು ಸ್ವೀಟನ್ನು ಒಂದ್ಸಲ ತಯಾರಿಸಿ ನೋಡಿ ಫ್ರೆಂಡ್ಸ್. ಓಕೆ, ಸೊ ಈ ಒಂದು ಸ್ವೀಟ್ ಮಾಡೋದಕ್ಕೆ ಮೊದಲನೇದಾಗಿ ಇಲ್ಲಿ ನಾನು ಒಂದು ಮಿಕ್ಸಿಂಗ್ ಬೌಲಿಗೆ 1 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಎಲ್ಲರೂ ಕೂಡ ನಾವು ಚಿಕ್ಕವರಿದ್ದಾಗ ಖಂಡಿತವಾಗ್ಲೂ ಈ ಒಂದು ಡ್ರೈ ಜಾಮೂನನ್ನು ತಿಂದಿರ್ತೀವಿ. ಡ್ರೈ ರಸಗುಲ್ಲ ಅಂತಾರೆ ಕೆಲವರು ಇದನ್ನು ಜಾಮೂನ್ ಅಂತಾರೆ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ತಿಂದಿಲ್ಲ ಅನ್ನೋರು ಖಂಡಿತ ಒಂದ್ಸಲ ಇದನ್ನು ಮಾಡಿ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಓಕೆ, ಸೊ ನಂತರ ಇದಕ್ಕೆ ನೋಡಿ, ನಾನು 1 ಕಪ್ ಮೈದಾ ಹಿಟ್ಟು ಹಾಕಿದ ನಂತರ ಇದಕ್ಕೆ 2 ಸ್ಪೂನ್ ಆಗುವಷ್ಟು ನಾನು ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್, ಇದು ಜಾಸ್ತಿ ತಗೊಳ್ತಾ ಇಲ್ಲ. ನಂತರ ಇದಕ್ಕೆ ನಾನು ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಅಡಿಗೆ ಸೋಡಾ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದಕ್ಕೆ ಕೆಲವರೆಲ್ಲ ಬೇಕಿಂಗ್ ಪೌಡರ್ನ ಉಪಯೋಗಿಸ್ತಾರೆ. ಖಂಡಿತವಾಗ್ಲೂ ದಯವಿಟ್ಟು ಬೇಕಿಂಗ್ ಪೌಡರ್ ಇದನ್ನು ಉಪಯೋಗಿಸ್ಬೇಡಿ. ಈ ಒಂದು ರಸಗುಲ್ಲ ಮಾಡೋದಕ್ಕೆ ಬೇಕಿಂಗ್ ಪೌಡರ್ ಉಪಯೋಗಿಸಿರೆ ನಾವು ಆಯಿಲಲ್ಲಿ ಫ್ರೈ ಮಾಡಬೇಕಾದ್ರೆ ಅದು ಸಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ದಯವಿಟ್ಟು ಯಾರೇ ಬೇಕಿಂಗ್ ಪೌಡರ್ ಹಾಕ್ತಿದ್ದಾರೆ ಅಂತ ಅಂದರೂ ಕೂಡ ಬೇಕಿಂಗ್ ಪೌಡರನ್ನು ಖಂಡಿತವಾಗ್ಲೂ ಈ ಒಂದು ರಸಗುಲ್ಲ ಮಾಡಬೇಕಾದ್ರೆ ಖಂಡಿತ ಹಾಕಬೇಡಿ. ಯಾಕೆಂದರೆ ತುಂಬಾ ಡೇಂಜರು, ಅದು ಸಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದಕ್ಕೆ ನೀವು ಬೇಕಿಂಗ್ ಸೋಡಾನ್ನೇ ಹಾಕ್ಕೊಳ್ಬೇಕು, ಅಂದರೆ ಅಡುಗೆ ಸೋಡಾನೇ ಹಾಕ್ಕೊಳ್ಬೇಕು. ನಂತರ ಈಗ ನಾನು ಸ್ವಲ್ಪ ಫುಡ್ ಕಲರನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಆರೆಂಜ್ ಫುಡ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಯಾಕೆಂದರೆ ಕಲರ್ ಕೂಡ ನಮಗೆ ಆರೆಂಜ್ ಕಲರ್ ಆಗಿ ಕಾಣಬೇಕಲ್ಲ ಜಾಮೂನು. ಸೊ ಹಾಗಾಗಿ ಕಲರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲರ್ ಬೇಕು ಅಂದರೆ ಉಪಯೋಗಿಸಿ, ಇಲ್ಲ ಅಂತಂದರೆ ನೀವು ಹಾಗೆ ಕೂಡ ಮಾಡ್ಕೋಬೋದು. ವೈಟ್ ಆಗಿ ಬರುತ್ತೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಓಕೆ, ನಂತರ ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಬೇಕಿಂಗ್ ಪೌಡರ್ ತುಂಬಾ ಡೇಂಜರು. ಈ ಒಂದು ರಸಗುಲ್ಲ ಮಾಡಬೇಕಾದ್ರೆ ದಯವಿಟ್ಟು ಯಾರು ಕೂಡ ಬೇಕಿಂಗ್ ಪೌಡರನ್ನು ಹಾಕಬೇಡಿ, ಬೇಕಿಂಗ್ ಸೋಡಾನ ಹಾಕ್ಕೊಳ್ಳಿ. ಬೇಕಿಂಗ್ ಸೋಡಾ ಅಂದರೆ ಅಡುಗೆಗೆ ನಾವು ಉಪಯೋಗಿಸುವಂತಹ ಸೋಡಾ. ಬೇಕಿಂಗ್ ಪೌಡರ್ ಅಂದರೆ ನಾವು ಕೇಕ್ ಮಾಡೋದಕ್ಕೆ ಉಪಯೋಗಿಸ್ತೀವಲ್ಲ ಅದು. ಓಕೆ, ಸೊ ಈಗ ನೋಡಿ, ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ, ರಿಲೇಟಿವ್ಸ್ ಗ್ರೂಪಲ್ಲಿ ಆದಷ್ಟು ಶೇರ್ ಮಾಡಿ. ಓಕೆ, ಈಗ ನೋಡಿ, ಹಿಟ್ಟನ್ನು ಕಲಿಸ್ಕೋಬೇಕಾದ್ರೆ ಒಂದೇ ಸಲ ನೀರನ್ನು ಹಾಕ್ಕೊಳ್ಬೇಡಿ ದಯವಿಟ್ಟು. ಯಾಕೆ ಅಂತಂದರೆ ಕೆಲವೊಂದು ಸಲ ತುಂಬ ತೆಳ್ಳಗೆ ಆಗ್ಬಿಡುತ್ತೆ, ಮತ್ತು ಹಿಟ್ಟನ್ನು ಹಾಕ್ಕೊಳ್ತೀರಾ ಅದಕ್ಕೆ ಕಲರ್ ಕಮ್ಮಿ ಆಗುತ್ತೆ, ಆ ಥರ ಆಗುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು ಅಂದರೆ ನಾವು ಸ್ವಲ್ಪನೇ ಹಿಟ್ಟನ್ನು ಕಲಿಸ್ಬೇಕಾದ್ರೆ ನಾವು ನೀರನ್ನು ಸ್ವಲ್ಪ ಹಾಕ್ಕೊಳ್ಬೇಕು, ಜಾಸ್ತಿ ಬೇಡ. ಓಕೆ, ಈಗ ನೋಡಿ ಹಿಟ್ಟು ಯಾವ ಹದಕ್ಕಿದೆ ಅಂತ ಒಂದು ಸಲ ನಿಮಗೆ ತೋರಿಸ್ತೀನಿ. ನೋಡಿ, ಸ್ವಲ್ಪ ಟೈಟಾಗಿ ಇರಬೇಕು, ಜಾಸ್ತಿ ತೆಳ್ಳಗಿರಬಾರ್ದು. ಇದನ್ನು ನಾವು ಒಂದು 5ರಿಂದ 10 ನಿಮಿಷ ರೆಸ್ಟಿಗೆ ಬಿಟ್ಬಿಡೋಣ. ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಇದು ತುಂಬಾ ಈಸಿಯಾಗಿರುವಂಥ ಒಂದು ಡ್ರೈ ರಸಗುಲ್ಲನ ಒಂದು ಸಲ ಖಂಡಿತವಾಗ್ಲೂ ತಯಾರಿಸಿ ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಈ ಜೇನುಗೂಡುವಂತಹ ಒಂದು ಒಳಗಡೆ ಆ ಥರ ನಿಮಗೆ ಸ್ಟ್ರಕ್ಚರನ್ನು ಕೊಡುತ್ತೆ ಇದು. ನಂತರ 1 ಸ್ಪೂನು ಎಣ್ಣೆಯನ್ನು ಹಾಕಿದ ನಂತರ ನಾನು ಈ ಥರ ನಾದ್ಕೊಳ್ತಾ ಇದ್ದೀನಿ. ಅದನ್ನು 1 ಸೆಕೆಂಡ್ವರೆಗೂ ನಾದ್ಕೊಳ್ಳೋಣ. ಜಾಸ್ತಿ ಏನು ನಾದೋದು ಬೇಡ, ಯಾಕೆಂದರೆ ನಮಗೆ ಒಳಗಡೆ ಅದು ಗೂಡು ಥರನೇ ಇರಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನಾನು. ನೀವು ಇದನ್ನು ಬೇಕಿದ್ರೆ ಸ್ಟೋರ್ ಮಾಡಿ ಕೂಡ ಇಡ್ಬೋದು. ಇದನ್ನು ರೆಡಿ ಮಾಡಿ ನೀವು 1 ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋದಾದರೆ ಖಂಡಿತವಾಗ್ಲೂ ನೀವು ರೆಡಿ ಮಾಡಿ ಇಟ್ಕೊಳ್ಬೋದು. ಈಗ ಸ್ವಲ್ಪ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಿಟ್ಟನ್ನು ತೊಗೊಂಡ ನಂತರ ಈ ರೀತಿ ನಾವು ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು. ಹೀಗೆ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. ಎಲ್ಲದನ್ನು ಕೂಡ ನಾನು ಒಂದೊಂದಾಗಿ ಚಿಕ್ಕ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವೆಲ್ಲ ನಮ್ಮ ಬಾಲ್ಯವನ್ನು ನೆನಪಿಸುವಂತಹ ರುಚಿಯಾಗಿರುವಂತಹ ಸ್ವೀಟ್ಗಳು. ಸೊ ಖಂಡಿತವಾಗ್ಲೂ ನಾವು ಎಷ್ಟೇ ದೊಡ್ಡವರಾದರೂ ಕೂಡ ನಮ್ಮ ಹಿಂದೆ ನಾವು ಚಿಕ್ಕವರಿದ್ದಾಗ ನಾವು ತಿಂದಂತಹ ಒಂದು ಕ್ಯಾಂಡಿ ಆಗಲಿ ಅಥವಾ ಹಾಲ್ಕೋವಾ ಆಗಲಿ ಅಥವಾ
ಈ ಥರ ಡ್ರೈ ಜಾಮೂನ್ ಆಗಲಿ ಇವೆಲ್ಲ ತುಂಬಾ ನೆನಪಾಗುವಂತಹದ್ದು. ಹಾಗೆ ಅದಕ್ಕೆ ತುಂಬಾ ಒಂದು ಖುಷಿ ಕೂಡ ಕೊಡುತ್ತೆ ಅವನ್ನೆಲ್ಲ ನಾವು ನೆನಪಿಸ್ಕೊಂಡಾಗ. ಈಗ ಎಷ್ಟೇ ನಮ್ಮ ಹತ್ರ ದುಡ್ಡಿರಲಿ ಅಥವಾ ನಾವು ಏನೇ ತಿನ್ನಲಿ, ಬಟ್ ನಾವು ಅವಾಗ ತಿಂದಿರೋವಂತಹ ಒಂದು ರೆಸಿಪಿಗಳು ಏನೇ ಸ್ವೀಟ್ಗಳಾಗಲಿ ಖಾರ ಆಗಲಿ ಯಾವುದೇ ಆಗಲಿ ಅವು ಯಾವಾಗಲೂ ಕೂಡ ನಮ್ಮ ಮೈಂಡಲ್ಲಿ ಹಾಗೇ ಉಳಿದಿರುತ್ತೆ. ಯಾಕೆಂದರೆ ಅವು ಅಷ್ಟು ನಮಗೆ ಆವಾಗ ಖುಷಿಯನ್ನು ಕೊಟ್ಟಿರ್ತವೆ. ಸೊ ಅಂತಹ ಒಂದು ರುಚಿಯಾಗಿರುವಂಥ ಸ್ವೀಟ್ಗಳನ್ನು ಖಂಡಿತವಾಗ್ಲೂ ನಾನು ಕೂಡ ಶೇರ್ ಮಾಡ್ತೀನಿ. ನಿಮ್ಗೆ ಯಾವುದಾದ್ರೂ ರೆಸಿಪಿಗಳು ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಈಗ ನೋಡಿ ಒಂದು ಪ್ಯಾನಿಗೆ ನಾನು ಇಲ್ಲಿ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಸಕ್ಕರೆ 1 ಕಪ್ ಆಗೋಷ್ಟು ಸಕ್ಕರೆ ಹಾಕಿ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಪಾಕವನ್ನು ಮಾಡ್ಕೊಳ್ತಾ ಇದ್ದೀನಿ. ಪಾಕ ನಮಗೆ ಅಂಟು ಪಾಕ ಬೇಕು ಇದು. ಓಕೆ, ಒಂದೆಳೆ ಪಾಕ ಮಾಡ್ಕೊಳ್ಳೋಣ. ಸೊ ಹಾಗಾಗಿ ನಾನು ಒಂದು ಅರ್ಧ ಕಪ್ಪು ನೀರನ್ನು ಹಾಕ್ಕೊಂಡಿದ್ದೆ, ಇದಕ್ಕೆ ಜಾಸ್ತಿ ನೀರು ಬೇಡ ಅಂತ. ಸೊ ನೋಡಿ ಪಾಕ ಆಗಿದೆಯಾ ಇಲ್ವಾ ನೋಡ್ಕೊಳ್ಳೋಣ. ನೋಡಿ ಈ ರೀತಿ ನಮಗೆ ಒಂದೆಳೆ ಪಾಕ ಬರಬೇಕು. ಈಗ ಕರೆಕ್ಟಾಗಿ ಆಗಿದೆ. ಸೊ ಇದನ್ನು ನಾವು ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. ನೋಡಿ ಏಲಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ನಂತರ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಆಫ್ ಮಾಡಿ ಇದನ್ನು ಒಂದು ಸೈಡ್ ತೆಗೆದಿಟ್ಕೊಂಬಿಡೋಣ. ಅದ್ರ ಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿ ಒಂದು ಸೈಡ್ ಇಟ್ಬಿಡಿ. ಯಾಕೆಂದರೆ ಪಾಕ ಬಿಸಿನೇ ಇರಬೇಕು, ಜಾಸ್ತಿ ತಣ್ಣಗಿರಬಾರ್ದು ನಮಗೆ. ಈಗ ಎಣ್ಣೆ ಕಾಯೋದಕ್ಕೆ ಆಲ್ರೆಡಿ ಇಟ್ಟಿದೆ ನಾನು, ಮೀಡಿಯಮಾಗಿ ಎಣ್ಣೆ ಕಾದಿದೆ. ಇವಾಗ ಈ ಒಂದು ರಸಗುಲ್ಲವನ್ನು ಒಂದೊಂದಾಗಿ ಹಾಕ್ಕೊಳ್ಳೋಣ. ನೋಡಿ ದೂರ ದೂರ ಹಾಕ್ಕೊಳ್ತಾ ಇದ್ದೀನಿ, ಅದೇನು ಅಂಟ್ಕೊಳ್ಳೋದಿಲ್ಲ. ಸೊ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ದೂರ ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕೆ ಅಂದರೆ ಎಷ್ಟೇ ನಾವು ಕೇರಾಗಿದ್ರೂ ಕೂಡ ಒಂದೊಂದು ಸಲ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೋಡಿ ಈಗ ನಾನು ಸ್ವಲ್ಪ ದೂರ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು. ಸೊ ಫ್ರೆಂಡ್ಸ್, ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಆದ್ಯ ಸಿಂಪಲ್ ರಂಗೋಲಿ ಅನ್ನೋದು. ಸೊ ಅದರಲ್ಲಿ ನಾನು ನಿಮ್ಗೆ ಇಷ್ಟ ಆಗುವಂತಹ ಸುಮಾರು ರಂಗೋಲಿಗಳನ್ನು ಶೇರ್ ಮಾಡಿದ್ದೀನಿ. ದಯವಿಟ್ಟು ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಚಾನಲ್ ಲಿಂಕ್ ಹಾಕಿರ್ತೀನಿ, ಖಂಡಿತವಾಗ್ಲೂ ಚೆಕ್ ಮಾಡಿ. ನನ್ನ ಎಲ್ಲ ಚಾನಲ್ಗಳನ್ನು ನೋಡಿ ಫ್ರೆಂಡ್ಸ್. ಹಾಗೆ ನಿಮಗೆ ಇಷ್ಟ ಆದರೆ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಸೊ ನೋಡಿ ಈಗ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಸೊ ಫ್ರೈ ಮಾಡ್ಕೊಳ್ಳೋಣ ನಾವು, ನಮಗೆ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ. ಈಗ ನೋಡಿ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ನಿಧಾನವಾಗಿ ನಾವು ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಕೊಳ್ಳೋಣ. ಸೊ ಮತ್ತೆ ಮಿಕ್ಕಿರೋವಂತಹ ಒಂದು ರಸಗುಲ್ಲ ಅಥವಾ ಜಾಮೂನನ್ನು ಮತ್ತೆ ನಾವು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನಾನು ಎಲ್ಲದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು, ಹೈ ಫ್ಲೇಮ್ ಮಾಡಬೇಡಿ. ಸೊ ಒಳಗಡೆ ಬೇಯೋದಿಲ್ಲ, ಹಾಗಾಗಿ ಈಗ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಎರಡು ಸೈಡ್ ಕೂಡ ನಾನು. ಸೊ ಈಗ ಆಗಿರುವಂತಹ ಒಂದು ಜಾಮೂನನ್ನು ನಾನು ಒಂದು ತಟ್ಟೆಗೆ ಫಸ್ಟು ತೆಗೆದಿಟ್ಕೊಳ್ತೀನಿ. ಎಲ್ಲದನ್ನು ಕೂಡ ಫ್ರೈ ಮಾಡ್ಕೊಂಡ ನಂತರ ಈಗ ತಟ್ಟೆಯಲ್ಲಿ ತೆಗೆದಿಟ್ಕೊಂಡಿರುವಂಥ ಜಾಮೂನ್ಗಳು ನೋಡ್ಬೋದು ನೀವು. ಸೊ ಈಗ ಪಾಕ ಸ್ವಲ್ಪ ಬೆಚ್ಚಗೆ ಇರಬೇಕು, ಪೂರ್ತಿ ತಣ್ಣಗೂ ಆಗಿರಬಾರ್ದು, ಪೂರ್ತಿನೂ ಬಿಸಿ ಆಗಿರಬಾರ್ದು. ನೋಡಿ ಈಗ ಪಾಕ ಈ ರೀತಿ ಆಗಿದೆ, ನೋಡ್ತಾ ಇದ್ದಾರಲ್ಲ. ಹೀಗಿದ್ದಾಗ ಇವಾಗ ನಾವು ಜಾಮೂನನ್ನು ಅದರೊಳಗೆ ಹಾಕ್ಕೊಳ್ತಾ ಇದ್ದೀನಿ. ಅದರೊಳಗೆ ಹಾಕ್ಕೊಂಡ ನಂತರ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಪಾಕನ ಅದೇ ಹಿಡಿಯುತ್ತೆ, ಏನೂ ತೊಂದರೆ ಇಲ್ಲ. ಯಾಕೆಂದರೆ ಪಾಕ ಕೂಡ ಬಿಸಿ ಇರುತ್ತೆ, ಜಾಮೂನ್ ಕೂಡ ಬಿಸಿ ಇರುತ್ತೆ, ಆಗ ಹಾಕಬೇಕು. ಜಾಮೂನ್ ತಣ್ಣಗಾದ ನಂತರ ಹಾಕಿದ್ರೂ ಕೂಡ ಅದು ಪಾಕನ ಹೀರ್ಕೊಳ್ಳೋದಿಲ್ಲ, ಮತ್ತು ಪಾಕ ತಣ್ಣಗಾದ ನಂತರ ಹಾಕಿದ್ರೆ ಜಾಮೂನ್ ಹೀರ್ಕೊಳ್ಳೋದಿಲ್ಲ, ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ನಾನು ಒಂದು 2 ನಿಮಿಷದವರೆಗೂ ಬಿಟ್ಟು ನಂತರ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ರುಚಿಯಾಗಿರುವಂಥ 90ರ ದಶಕದ ಬಾಲ್ಯದಲ್ಲಿ ತಿಂದಂತಹ ರುಚಿಯಾದ ಒಂದು ಸ್ವೀಟನ್ನು ಒಮ್ಮೆ ಹೀಗೆ ತಯಾರಿಸಿ ತಿಂದು ನೋಡಿದ್ರೆ ಇದರ ರುಚಿನ ನೀವು ಖಂಡಿತ ಮರೆಯೋದಿಲ್ಲ, ನಿಮ್ಮ ಬಾಲ್ಯ ಕೂಡ ನಿಮಗೆ ನೆನಪಾಗುತ್ತೆ. ಓಕೆ, ತುಂಬಾ ಈಸಿಯಾಗಿರುವಂಥ ಒಂದು ಡ್ರೈ ರಸಗುಲ್ಲ ಅಥವಾ ರೆಡ್ ಜಾಮೂನನ್ನು ತಯಾರಿಸೋ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಫ್ರೆಂಡ್ಸ್.